ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ಅತಿಥಿಗಳು ಹೋಗಿ 2 ಗಂಟೆ ಆಗಿದೆ. ಮನೆ ಕ್ಲೀನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮಗೆ? ಹೋಗಿ ಸರಿ ಮಾಡಿ. ಹಾ, ಇಲ್ಲ ನೋಡು ಬಂದು ಮಹಾರಾಣಿ. ಹಾ, ನಿನ್ನ ಮಾತಾಡ್ಕೊಂಬಂದೆ ನಿಮ್ಮಮ್ಮನ ಹತ್ರ. ಹಾ, ನೀನ್ ಹೊಟ್ಟೆಲಿ ಏನು ಉಳಿಯೋದಿಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡು, ನಿಮ್ಮಮ್ಮನ ಇಲ್ಲೇ ಕರ್ದ್ಬಿಡು. ಇಬ್ರು ಸೇರ್ಕೊಂಡು ಇಲ್ಲೇ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ಬಿಡಿ. ಅಮ್ಮ ಅಮ್ಮ ತಪ್ಪಾಯ್ತಮ್ಮ, ಈಗ್ಲೇ ಎಲ್ಲ ಕೆಲ್ಸಾನು ಮಾಡ್ಬಿಡ್ತೀನಮ್ಮ. ತಪ್ಪಾಯ್ತು. ನಡಿ ಮಾಡ್ ಹೋಗು ನಿನ್ ಕೆಲ್ಸ. ಮತ್ತೆ ನೀವಿಬ್ರು ನನ್ ಮುಖ ನೋಡ್ತಾ ಕೂತ್ರೆ ಪಾತ್ರೆ ಅವೇ ತೊಳ್ಕೊಂಡ್ಬಿಡ್ತಾವ. ನಡೀರಿ, ಮೊದ್ಲು ಹೋಗಿ ಕೆಲ್ಸ ನೋಡ್ಕೊಳ್ಳಿ. ನಡಿ. ಇವ್ರಿಗೆ ಮೊದ್ಲೇ ಹೇಳಿದ್ದೆ ನಾನು, ಏನಾದ್ರೂ ಒಂದ್ ನೆಪ ಮಾಡಿ ನನ್ನ ಅಂಗಡಿ ಕರಿ ಅಂತ. ಈ ಮುದ್ಕಿ ಹತ್ರ ಮಾತ್ ಕೇಳೋದಾದ್ರೂ ತಪ್ಪಾಯ್ತು. 7 ಮಗಳ ಸಂಬಂಧ ಕಿತ್ತೋಗಿದ್ದಕ್ಕೆ ನನಗ್ ತಲೆ ತಿಂತಿದ್ದಾಳೆ. ಅಮ್ಮ, ನನ್ ಕಸ ಗುಡಿಸ್ಕೊಂಡ್ ಬರ್ತೀನಿ. ಎಲ್ಲ ಹಳ್ಕೊಂಡ್ ಬಿದ್ದಿದಾವೆ. ನಾನ್ ಮಾಡಿಲ್ಲ ಅಂದ್ರೆ ಯಾರು ಮಾಡಲ್ಲ. ಸರ್ಲಾಂಟಿ, 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 ನಿಮ್ಗೆ ಅಮ್ಮ, ಅಯ್ಯೋ ಕೃಷ್ಣ, ನನ್ ಎದ್ದೇಳಿ. ಕಾಲು. ಅಯ್ಯೋ, ತಾಳು. ಏನಿಲ್ಲ ನಿಂತಿದ್ಯಾ? ಬಾ ಮೆತ್ಕೊಂಬ ಹೋಗು ರೂಮಲ್ಲಿ, ಬೇಗ ಹೋಗು. ಎದ್ದೇಳಿ ಎದ್ದೇಳಿ, ಆರಾಮಾಗು, ಎದ್ದೇಳಿ. ತಿರ್ಗಾ ಬಿದ್ರಾ? ಆರಾಮಾಗಿದ್ದೀರಾ ನೀವು? ಸರಿ ಹೋದೆ ಕೃಷ್ಣ. ಅಯ್ಯಯ್ಯೋ, ಹಿಡಿದು ಬಿಡುತ್ತೆ ಯಾವಾಗ್ಲೂ. ಸರ್ಲಾ ಆಂಟಿ, ಯಾಕೆ ಎಲ್ಲಾ ವಿಷಯನೂ ನಿಮ್ ಮನ್ಸಿಗೆ ತಗೋತೀರಾ? ಅರೆ, ರಿಯಾಗೋಸ್ಕರ ಇನ್ನೂ ಒಳ್ಳೆ ಸಂಬಂಧ ತರೋಣ. ರಿಯಾದ್ ಸಂಬಂಧದ ಬಗ್ಗೆ ಅಲ್ಲ, ಈಗ ಈ ಮನೆಗೆ ಒಂದ್ ಸೊಸೆ ಅವಶ್ಯಕತೆ ತುಂಬಾ ಇದೆ. ಮನೆನ ತನ್ಮನೆ ಅಂತ ನೋಡ್ಕೊಳ್ಳೋಳು. ಅಯ್ಯೋ ಸರ್ಲಾ ಆಂಟಿ, ಇಷ್ಟ್ ಚಿಕ್ಕ ವಿಷಯನ ನೀವೇನಾದ್ರೂ ಹೂ ಅಂದ್ರೆ ಇವತ್ತೇ ಆ ಬ್ರಹ್ಮಚಾರಿನ ಮದ್ವೆ ಆಗಿ ನಿಮ್ ಮನೆಗ್ ಬಂದ್ಬಿಡ್ತೀನಿ. ಅವ್ನ್ ಬ್ರಹ್ಮಚಾರ್ಯನ ಸ್ಟಾಪ್ ಮಾಡ್ಬಿಡ್ಲಾ? ಆಮೇಲೆ ನಮ್ಮಪ್ಪ ನನ್ ಮದ್ವೆಗೋಸ್ಕರ ಒಂದ್ ಸ್ವಲ್ಪ ದುಡ್ಡಿಟ್ಟಿದ್ದಾರೆ. ಅದನ್ನ ಇವಾಗ ರಿಯನ್ ಮದ್ವೆನಲ್ಲಿ ಉಪಯೋಗಿಸ್ಕೊಳ್ಳಿ. ನಂದೇನು, ನಾನೇನ್ ಆ ಮನೆಯಿಂದ ಈ ಮನೆಗ್ ಬರ್ಬೇಕಷ್ಟೇ ತಾನೇ. ಆ ತರ ಎಲ್ಲ ಇಲ್ಲಮ್ಮ. ಮಾತು ದುಡ್ಡಿಂದಲ್ಲ. ಮತ್ ಯಾವ್ದ್ರ ಬಗ್ಗೆ ಅತ್ಗೆ? ನನ್ನ ಆದರ್ಶಗಳಿಂದ, ಇದರಿಂದ ನನಗ್ ಬೇಕಾಗಿರೋರ್ಗೆಲ್ಲ ನೋವು. ಇಲ್ಲ ಭಾವ, ಮಾತದಲ್ಲ. ಏನಂತಂದ್ರೆ ಇಷ್ಟು ದಿನ ನನ್ಗನ್ನಿಸ್ತಾ ಇತ್ತು ನನ್ನ ಆದರ್ಶನೇ ನನ್ನ ತಾಕತ್ತು ಅಂತ. ಆದ್ರೆ ಇವತ್ತು ಅನ್ನಿಸ್ತಿದೆ ನನ್ನ ತಾಕತ್ತೇ ನನ್ನ ಪರಿವಾರದವ್ರಿಗೆ ಮುಳ್ಳು ಅಂತ. ಮುಂದಿನ ಸರಿ ಹುಡುಗನ ಕಡೆಯವ್ರು ಬಂದಾಗ ನಾನು ಮನೆಯಿಂದ ಹೊರಟು ಹೋಗ್ತೀನಿ. ಒಳ್ಳೇದಾಯ್ತು, ಇವಾಗಾದ್ರೂ ಅರ್ಥ ಆಯ್ತಲ್ಲ. ಇಲ್ಲ ಇಲ್ಲ ಭಾವ, ಅದ್ ಹಾಗಲ್ಲ. ರಿಯಾ ನಿಮ್ ಸ್ವಂತ ಮಗಳ ತರಾನೇ. ನೀವ್ ನಮ್ಮ ಮಕ್ಳಿಗೆ ಮಾಡಿರೋ ಸಹಾಯನ ಸ್ವಂತ ತಂದೆನೂ ಮಾಡೋದಿಲ್ಲ. ಇಲ್ಲ ಅತ್ಗೆ, ನನ್ನ ಸ್ವಂತ ಮಗನೇ ನನ್ನ ತಲೆ ತಗ್ಸೋ ಹಾಗೆ ಮಾಡಿದಾನೆ. ಇನ್ನೀ ಪ್ರಪಂಚದ ಜನಗಳ ಎದುರುಗಡೆ ನನಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಸೂರಜ್ ಹೀಗಿಲ್ಲ ಅಂದಿದ್ರೆ, ಅವನ್ ಕಾಲೇಜ್ ಪ್ರಿನ್ಸಿಪಲ್ ಹೇಳಿರೋ ಆದರ್ಶಗಳನ್ನ ಪಾಲಿಸಿದ್ದಿದ್ರೆ ಅವನ ಮನೆಗೆ ಬಂದು ಯಾರು ವರದಕ್ಷಿಣೆ ಕೇಳೋ ಧೈರ್ಯ ಮಾಡ್ತಿರ್ಲಿಲ್ಲ. ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ನಮ್ಮ ಸೂರಜ್ಗೂ ಕಳಂಕ ಬರೋ ಹಾಗಾಯ್ತು. ಒಂದ್ ಮಾತಂತೂ ಸತ್ಯ, ನೀನು ನಿಮ್ಮಪ್ಪ ಚೆನ್ನಾಗಿಲ್ಲ ಅನ್ನೋದು ಅಲ್ವಾ? ಚೆನ್ನಾಗಿದ್ದಿದ್ರೆ ಅಪ್ಪ ಮಗಳ ಸಂಬಂಧ ಅರ್ಥ ಆಗ್ತಾ ಇತ್ತು. ನಾನ್ ನಿಂಗೆ ಹೇಳಿದ್ದೆ ಅಲ್ವಾ, ಅಪ್ಪನ ಹತ್ರ ನೀನೇನು ಹೇಳ್ಬೇಡ, ನಾನೇ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಏನ್ ಬೇಡ ಅನ್ನೋ ಅದನ್ನೇ ಮಾಡಿದ್ಯಾ. ಯಜಮಾನ್ರು ನನಗೆ ದೇವ್ರಿದ್ದಾಗೆ. ಅವ್ರ ಆಜ್ಞೆ ಮುಂದೆ ಯಾರು ಏನೇ ಹೇಳಿದ್ರು ಕೂಡ ನನಗೆ ಯಜಮಾನ್ರು ಮಾತೆ ವೇದವಾಗ್ತದೆ. ಓಹೋ, ಈ ಲೆವೆಲ್ ನಿಯತ್ತಾ ನಿಂಗೆ? ನನ್ನ ಮತ್ತೆ ನಮ್ಮ ಅಪ್ಪನ ಮಧ್ಯದಲ್ಲಿ ನೀನು ಆರಾಮಾಗಿ ನಮ್ಮ ಅಪ್ಪನ ಆಯ್ಕೆ ಮಾಡ್ದೆ. ಆದ್ರೆ ನಾಳೆ ನಿನಗೂ ಒಂದಿನ ಬರುತ್ತೆ, ಆಗ ನೀನು ನಿನ್ನವರನ್ನ ಅಥವಾ ನಮ್ಮ ಅಪ್ಪನ್ನ ಇಬ್ರಲ್ಲಿ ಒಬ್ರೇ ಅಂತಂದ್ರೆ ಆಗ ಯಾರನ್ನ ಆಯ್ಕೆ ಮಾಡ್ತೀಯ? ಆಗ್ಲೂ ನಿಯತ್ತಾಗಿರ್ತೀಯಾ? ಐನೋ ನಿನ್ನ ಹತ್ರ ಉತ್ತರ ಇಲ್ಲ, ಆದ್ರೆ ನಾನು ಪ್ರೇ ಮಾಡ್ತೀನಿ. ನಿನಗೆ ಅಂಥ ಒಂದಿನ ಬರಬೇಕು. ನೀನು ನಿನ್ನವರನ್ನ ಅಥವಾ ನಮ್ಮ ಅಪ್ಪನ್ನ ಒಬ್ರನ್ನ ಆಯ್ಕೆ ಮಾಡೋ ಪರಿಸ್ಥಿತಿ ಬರಬೇಕು.
ನನ್ನ ಮತ್ತೆ ಅಪ್ಪನ ಸಂಬಂಧನ ನೀನ್ ಹಾಳು ಮಾಡೋದಕ್ಕಾಗ್ಲಿಲ್ಲ, ಆದ್ರೆ ನೀನು ನಿನ್ನವರನ್ನ ನೀನು ಕಳ್ಕೊಳ್ಳೋದಕ್ಕೆ ರೆಡಿ ಇದೆಯಾ? ಐ ವಿಲ್ ಸಿ. ಈಗ ಆದಷ್ಟು ಬೇಗ ನನ್ನ ರೋಹನ್ ಮದುವೆ ಆಗತ್ತೆ, ಮತ್ತೆ ನೀನು ನನ್ನ ಜೀವನದಿಂದ ಶಾಶ್ವತವಾಗಿ ಔಟ್. ಮತ್ತೆ ಹೋಗೋದಕ್ ಮುಂಚೆ ನನ್ ಮದ್ವೆಗೆ ಬಂದ್ ಹೋಗು, ಜೊತೆಗೆ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗು. ಇವಾಗ ಫೈನಲಿ ನಾನು ಆರಾಮಾಗಿ ಉಸಿರಾಡ್ಬೋದು. ಯಜಮಾನ್ರು ಹೇಳಿ ಯಜಮಾನ್ರೆ. ಸೂರಜ್, ಇಶಾ ಮದುವೆ ಆಗ್ಬೇಕಾದ್ರೆ ಹುಡುಗನ್ನ ಎತ್ತಾಕೊಂಡ್ ಬಾ. ಸರಿ.